ಮೊದಲು ಮುನ್ನುಗ್ಗೋದು ಭೀಷ್ಮ. ಭೀಷ್ಮ ಧನಸ್ಸನ್ನು ಹಿಡಿದು ಮುಂದೆ ನುಗ್ಗುತ್ತಾನೆ. ಕಾಲದಂಡದಂಥ ಒಂದು ಧನಸ್ಸನ್ನು ಹಿಡಿದು ಅರ್ಜುನನ ಕಡೆಗೆ ಹೊರಡ್ತಾನೆ ಅವನು ಭೀಷ್ಮ. ಅಂದರೆ ಇವತ್ತು ಅರ್ಜುನನ ಮುಗಿಸ್ತೀನಿ ಅಂತಲೇ ಭೀಷ್ಮ ಮುನ್ನುಗ್ಗಿದ್ದು, ಇವತ್ತು ಭೀಷ್ಮನನ್ನು ಕೊಲ್ತೇನೆ ಅಂತಲೇ ಅರ್ಜುನ ಮುನ್ನುಗ್ಗಿದ್ದು ಅಂತ. ಈ ಧ್ವಜವನ್ನು ತುಂಡರಿಸೋದು ಅನ್ನೋದು ಯುದ್ಧದಲ್ಲಿ ಒಂದು ಬಹಳ ದೊಡ್ಡ ವಿಷಯ. ಎಲ್ಲ ರಥಗಳಿಗೂ ಧ್ವಜ ಇರುತ್ತೆ, ಅವರವರದ್ದೇ ಆದ ಧ್ವಜಗಳಿರುತ್ತವೆ. ಬೇರೆ ಬೇರೆ ಧ್ವಜ ಬೇರೆ ಬೇರೆ ಇರುತ್ತೆ. ಆಮೇಲೆ ವಯಸ್ಸಲ್ಲಿ ನನ್ನ ಸಮಾನವಾಗಿರೋರ ಜೊತೆಗೆ ನಾನು ಹೋಗ್ಬೇಕನ್ನೋದು ಇಲ್ಲ. ಇಲ್ಲ 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 ಈಗ ಯಾರು ಈ ಉಪಪಾಂಡವರ ಜೊತೆಗೆ ಅವ್ರು ಬರೋದು. ಅದೇ ಇಲ್ಲಿ ಅವಂತಿ ದೇಶದ ರಾಜಕುಮಾರರ ಜೊತೆಗೆ ಕುಂತಿ ಭೋಜನ ಯುದ್ಧ. ಅಂದರೆ ಒಂದೇ ಸ್ಥಳಕ್ಕೆ ಅಷ್ಟು ಬಾಣಗಳನ್ನು ಹೂಡೋದು ಒಂದು. ಇನ್ನೊಂದು, ಮಧ್ಯದಲ್ಲಿ ಒಂದು ಸ್ವಲ್ಪವೂ ಗ್ಯಾಪ್ ಕೊಡದಂತೆ ಒಂದೇ ಸ್ಥಳಕ್ಕೆ ಬಾಣಗಳನ್ನು ಬಿಡೋದು. ಒಂದು ಪ್ರಶ್ನೆ ಮೊದಲೆಲ್ಲ ಈ ಪ್ರಶ್ನೆ ಎಲ್ಲ ಕಡೆ ಕೇಳ್ತಾರೆ, ಈ ಮಕ್ಕಳುಗಳೆಲ್ಲ ಇವ್ರ ಸಂಪರ್ಕದಲ್ಲಿ ಇದ್ರಾ ಇಲ್ವಾ ಅಂತ. ಭಾಳ ಮುಖ್ಯವಾಗಿ ಕೇಳೋದು ಬಬ್ರುವಾಹನನ ಬಗ್ಗೆ. ಬಬ್ರುವಾಹನ ಯುದ್ಧಕ್ಕೆ ಬಂದಿದ್ನ ಅಂತ ಎಲ್ಲರೂ ಕೇಳ್ತಾರೆ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳ ಜೊತೆಗೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ, ಕಳೆದ ಸಂಚಿಕೆಯಲ್ಲಿ ನಾವು ಮೊದಲ ದಿನದ ಯುದ್ಧದ ಆರಂಭವನ್ನು ನೋಡಿದ್ವಿ. ಸೊ, ನಾನು ಮುಗೀತು ಅಂದ್ಕೊಂಡಿದ್ದೆ, ಬಟ್ ಮುಗಿದಿಲ್ಲ. ಸೊ, ಬಹುಶಃ ಒಂದು 30% ಆಗಿರ್ಬೋದು ಅಂತ ಅನಿಸುತ್ತೆ. ಅಷ್ಟೂ ಇಲ್ಲ. ಲಂಚ್ ಬ್ರೇಕ್ ಇರುತ್ತಾ ಸರ್? ಇಲ್ಲ, ಲಂಚ್ ಬ್ರೇಕ್ ಇಲ್ಲ. ಆಟ ಅಂದಾಗ ಲಂಚ್ ಬ್ರೇಕ್ ಇರುತ್ತೆ ಅಲ್ವಾ? ಅಥವಾ ಒಂದು ಆರ್ಟ್ ಅಂದಾಗೂ ಕೂಡ ಒಂದು ಲಂಚ್ ಬ್ರೇಕ್ ಇರುತ್ತೆ. ಇದು ಯುದ್ಧ ಹಿಂಗೆ ಲಂಚ್ ಬ್ರೇಕ್ ಇರಲ್ಲ. ಸಾರಿ ಫಾರ್ ದ ಸ್ಟುಪಿಡ್ ಕ್ವಶನ್. ಬಟ್ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಯಾಕೆ ಹಂಗೆ ಅನ್ನಿಸ್ತೋ ಗೊತ್ತಿಲ್ಲ, ಇವರು ಅದಕ್ಕೂ ಒಂದು ನಿಯಮ ಮಾಡ್ಕೊಂಡಿದ್ದಾರಾ ಅಂತ ಹೇಳಿ. ಇವರು ಬೆಳಗ್ಗೆ ಜಾವ ಶುರು ಮಾಡಿಕೊಂಡು ಕರೆಕ್ಟ್ ಸೂರ್ಯಾಸ್ತ ಆಗ್ತಿದ್ದಂಗೆ ಮುಗಿಸ್ಬೇಕು. ಈ ಥರ ಎಲ್ಲ ಅವರು ರೂಲ್ಸ್ ಮಾಡ್ಕೊಂಡಿರುವಾಗ ಲಂಚ್ ಬ್ರೇಕ್ ಒಂದು ರೂಲ್ಸ್ ಲಂಚ್ ಬ್ರೇಕ್ ಮಾಡ್ಕೊಂಡಿಲ್ಲ ಅವರು. ಓಕೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಯುದ್ಧ. ಓಕೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಯುದ್ಧ ಆರಂಭ ಆಗಿದ್ದನ್ನು ಗಮನಿಸಿದ್ವಿ. ಗುಂಪುಗಳಲ್ಲಿ ಆರಂಭ ಆಯಿತು ಅದು ಅಂತ. ಇದು ನಿಧಾನವಾಗಿ ದ್ವಂದ್ವ ಯುದ್ಧಕ್ಕೆ ತಿರ್ಕೊಳ್ಳುತ್ತೆ. ಈ ಯುದ್ಧದಲ್ಲಿ ಮುಖ್ಯವಾದದ್ದು ದ್ವಂದ್ವ ಯುದ್ಧ. ಅಂದರೆ ಎರಡು ಮಹಾವೀರರುಗಳು ಎದುರಾಗಿ ಯುದ್ಧ ಮಾಡಬೇಕು ಅನ್ನೋದೇ ಮುಖ್ಯ. ಹಿಂದಿನ ಸೈನ್ಯ ಅನ್ನೋದು ಇರತ್ತೆ ಇರಲ್ಲ ಅನ್ನೋದು ವಿಷಯ ಅಲ್ಲ. ಅಂದರೆ ಸೈನಿಕರೆಲ್ಲರನ್ನೂ ಸಾಯಿಸಬೇಕು, ಕೊಲ್ಲಬೇಕು ಅನ್ನೋ ತರಹದ ಯುದ್ಧ ಅಲ್ಲ ಇದು. ನಾಯಕನನ್ನು ಕೊಲ್ಲಬೇಕು ಅನ್ನೋದಷ್ಟೇ ಯುದ್ಧ, ಅಥವಾ ನಾಯಕನನ್ನು ಸೋಲಿಸಬೇಕು ಅನ್ನೋದು ಮಾತ್ರ ಯುದ್ಧ. ನಾಯಕನನ್ನು ಸೋಲಿಸಬೇಕು ಆ ಥರನೂ ಇರುತ್ತಲ್ವ? ಹಾಂ, ಸಾಧಾರಣವಾಗಿ ನಾಯಕನೇ ಆಗಿರ್ತಾನೆ. ಉಳಿದಂತೆ ಇಡೀ ಗುಂಪು ನಾಯಕನ ಮೇಲೆ ಬೀಳೋದು ಇದೆ, ಬರುತ್ತೆ. ಅದು ಮುಂದೆ ಸ್ವಲ್ಪ ಅಪರೂಪದಲ್ಲಿರುತ್ತೆ ಅದು. ಉಳಿದಂತೆ ನಾಯಕ ಎದುರಾಗುತ್ತಾರೆ. ಒಂದು ತಂಡದ ಯಾರೋ ಒಬ್ಬ ಲೀಡ್ ಮಾಡೋನು ಇಲ್ದೇ ಸೈನ್ಯ ಮುಂದೆ ಬರೋದಿಲ್ಲ ಅನ್ನೋ ಥರ ಇರುತ್ತೆ. ಹಾಗಾಗಿ ನಾಯಕರುಗಳ ದ್ವಂದ್ವ ಯುದ್ಧ ಆರಂಭ ಆಗುತ್ತೆ. ಈ ದ್ವಂದ್ವ ಯುದ್ಧ ಅನ್ನೋದೇ ಬಹಳ ಮುಖ್ಯವಾದ ಇನ್ನೊಂದು ಕಾರಣ ಏನು ಅಂತ ಅಂದರೆ, ಸಮಸಮ ವೀರರು ಎದುರಾಗುತ್ತಾರೆ. ಸಾಧಾರಣವಾಗಿ ಸಮಸಮ ವೀರರು ಎದುರಾಗುತ್ತಾರೆ. ಒಬ್ಬ ಅತ್ಯಂತ ಸಾಮರ್ಥ್ಯದವನ ಎದುರಿಗೆ ಇನ್ನೊಬ್ಬ ಸಾಮರ್ಥ್ಯ ಕಡಿಮೆ ಇರೋವನು ಹೋಗಲ್ಲ. ಒಂದೊಮ್ಮೆ ಸಿಕ್ಕಾಕೊಂಡ್ಬಿಡ್ತಾರೆ ಕೆಲವು ಸಲ, ಅಥವಾ ಅವ್ರು ಬೇಕಂತಲೇ ಅವನನ್ನು ಹಿಡಿಯಕ್ಕೆ ಹೋಗ್ತಾರೆ. ಆಗ ಅವನ ರಕ್ಷಣೆಗೆ ಉಳಿದವರು ಧಾವಿಸ್ತಾರೆ. ಈ ಥರ ಬಹಳ ಆಚೆ ಈಚೆ ಎಲ್ಲ ಗಮನಿಸ್ತಾನೆ ಯುದ್ಧ ಮಾಡುತ್ತಾ ಹೋಗ್ತಾರೆ. ದ್ವಂದ್ವ ಯುದ್ಧ ಆರಂಭ ಆಗುತ್ತೆ. ಮೊದಲ ದ್ವಂದ್ವ ಯುದ್ಧ ಆರಂಭ ಆಗೋದು ಭೀಷ್ಮನಿಂದ. ಭೀಷ್ಮ ದ್ವಂದ್ವ ಯುದ್ಧ ಅಂದ್ರೆ ಇಬ್ಬರು ಮುಖಾಮುಖಿ ಆಗೋತಾನೆ. ಇಬ್ಬರು ಮುಖಾಮುಖಿ ಆಗ್ತಾರೆ, ಇಬ್ಬರ ತುಕಡಿಗಳು ಮುಖಾಮುಖಿ ಆಗ್ತವೆ. ಈಗ ಒಬ್ಬನ ಜೊತೆಗೆ ಸಾವಿರಾರು ಸೈನಿಕರು, ಅಶ್ವದಳ, ಗಜದಳ, ಅವರುಗಳೆಲ್ಲರೂ ಬರ್ತಾರೆ. ಎರಡು ರಥ ಮಾತ್ರ ಬರೋದಿಲ್ಲ. ಅಲ್ಲಿ ಹೇಗಿರುತ್ತೆ ಅಂದರೆ, ರಥಕ್ಕೆ ಸಾರಥಿ ಇರ್ತಾನೆ, ರಥರಕ್ಷಕರು ಅಂತ ಸುತ್ತ ಇರ್ತಾರೆ, ಪದಾತಿಗಳು ಇರ್ತಾರೆ. ಅಂದರೆ ಆ ರಥದ ಸುತ್ತ ಇರ್ತಾರೆ. ಅದಲ್ಲದೆ ಒಂದು ರಥ ಅಂತಂದರೆ ಸುತ್ತ ಅಶ್ವದಳ ಇರುತ್ತೆ.
ಅದರ ಸುತ್ತ ಒಬ್ಬ ವೀರ ಅಂತಂದರೆ ಅವನ ಸುತ್ತ ಒಂದು 4-5 ಮಹಾವೀರರು ಇರ್ತಾರೆ ಮತ್ತೆ ಅದರ ಸುತ್ತ. ಹೀಗಿರುತ್ತೆ ಅವರ ಕ್ರಮಗಳು ಅಂತ. ಹಾಗಾಗಿ ದ್ವಂದ್ವ ಯುದ್ಧ ಅಂದರೆ 2 ತಂಡ ಮೂವ್ ಆಗುತ್ತೆ ಅಂತಲೇ ಲೆಕ್ಕ. ಓಕೆ ಓಕೆ. ಹಾಗಾಗಿ ಮೊದಲು ಮುನ್ನುಗ್ಗೋದು ಭೀಷ್ಮ. ಭೀಷ್ಮ ಧನಸ್ಸನ್ನು ಹಿಡಿದು ನುಗ್ಗುತ್ತಾನೆ. ಕಾಲದಂಡದಂಥ ಒಂದು ಧನಸ್ಸನ್ನು ಹಿಡಿದು ಅರ್ಜುನನ ಕಡೆಗೆ ಹೊರಡ್ತಾನೆ ಭೀಷ್ಮ. ಇಲ್ಲೂ ಇದೆ ಏನು ಅಂತ ಅಂದರೆ ಮೊದಲು ಯಾರನ್ನು ಸೋಲಿಸಬೇಕು ಯುದ್ಧ ಗೆಲ್ಲುವಾಗ ಅನ್ನೋದು ಭೀಷ್ಮನಿಗೆ ಗೊತ್ತಿದೆ. ಭೀಮ ದುರ್ಯೋಧನರಲ್ಲಿ ಇದ್ದಿದ್ದು ಪರಸ್ಪರ ಸಿಟ್ಟು, ಅದಕ್ಕೆ ಮುನ್ನುಗ್ಗುತ್ತಾ ಇದ್ದಾರೆ ಅವರು. ದುರ್ಯೋಧನ ಭೀಮನ ಮೇಲೆ ಎರಗಿ ಹೋಗೋದು ಭೀಮನ ಮೇಲಿರುವ ಅವನ ಭಾಳ ಹಾಗೆತನ ಇದೆಯಲ್ಲ ಆ ಕಾರಣಕ್ಕೆ ಅಂತ. ಆದರೆ ಭೀಷ್ಮನಿಗೆ ಗೊತ್ತು ಯಾರನ್ನು ಇಲ್ಲಿ ನಾನು ಎದುರಿಸಬೇಕಾಗಿದೆ ಅಂತ. ಅಂದರೆ ಯಾರು ಸೋತರೆ ಯುದ್ಧ ಸೋಲತ್ತೆ ಅಂತ ಪಾಂಡವರ ಕಡೆ ಅಂತ. ಹಾಗಾಗಿ ಅವನು ಅರ್ಜುನನ ಕಡೆಗೆ ಧಾವಿಸ್ತಾನೆ. ಯಾಕೆ ಅರ್ಜುನನ ಕಡೆಗೆ ಅಂದರೆ ನಾವು ಹಿಂದಿನ ಕಥೆಗಳನ್ನೆಲ್ಲ ನೋಡಿದ್ವಿ, ಅವನಲ್ಲಿ ಮಹಾಸ್ತ್ರಗಳಿವೆ ಅರ್ಜುನನಲ್ಲಿ. ಅದು ಬೇರೆ ಅಲ್ಲಿರುವ ಯಾರಲ್ಲೂ ಇಲ್ಲ. ಮಹಾಸ್ತ್ರಗಳು ಯಾವುದು ಅಂದರೆ ಅವನು ದೇವಲೋಕಕ್ಕೆ ಹೋಗಿ ಪಡ್ಕೊಂಡು ಬಂದಿರೋವಂಥದ್ದು, ಶಿವ ಕೊಟ್ಟಂಥ ಅಸ್ತ್ರಗಳು ಇವೆಲ್ಲ ಇದೆಯಲ್ಲ. ಹಾಗಾಗಿ ಅರ್ಜುನ ಬೇರೆನೇ, ಉಳಿದವರು ಬೇರೆನೇ ಅನ್ನೋ ಥರನೇ ಇದೆ ಅಲ್ಲಿ. ಅರ್ಜುನನ ಹತ್ರ ಇರೋ ಇದು ಯಾರ ಹತ್ರನೂ ಇಲ್ಲ ಅಂತ. ಹಾಗಾಗಿ ಈಗ ಹೋಗಿ ಬದಿಗೆ ಸರಿಸ್ಬೇಕಾಗಿರೋದು ಅವನನ್ನೇ. ಅವನೇನಾದರೂ ಬೇರೆ ಕಡೆಗೆ ತಿರುಗಿಬಿಟ್ರೆ ಅವನು ಒಂದೇ ಸಲ ಏನು ಬೇಕಾದ್ರೂ ಮಾಡಿಬಿಡ್ತಾನೆ, ಅವನನ್ನು ತಡಿಬೇಕಾಗತ್ತೆ ಅಂತ. ಹಾಗಾಗಿ ಭೀಷ್ಮ ನುಗ್ಗುತ್ತಾನೆ. ಅವನು ಅರ್ಜುನನು ಮುನ್ನುಗ್ಗಿ ಬರ್ತಾನೆ ಗಾಂಡೀವ ಹಿಡಿದುಕೊಂಡು. ಗಾಂಡೀವವನ್ನು ಹಿಡಿದು ಇವನೆದುರಿಗೆ ಬರ್ತಾನೆ. ಇಬ್ಬರೂ ಮುನ್ನುಗ್ಗುವಾಗ ಪರಸ್ಪರ ವಧೈಷಿಣವು ಅಂತ ಹೇಳ್ತಾರೆ. ಅಂದರೆ ಸುಮ್ಮನೆ ಯುದ್ಧಕ್ಕೇನು ಬರಲಿಲ್ಲ ಅವರಿಬ್ಬರು ಅಂತ. ಅಂದರೆ ಇವತ್ತು ಅರ್ಜುನನ ಮುಗಿಸ್ತೀನಿ ಅಂತಲೇ ಭೀಷ್ಮ ಮುನ್ನುಗ್ಗಿದ್ದು, ಇವತ್ತು ಭೀಷ್ಮನನ್ನು ಕೊಲ್ತೇನೆ ಅಂತಲೇ ಅರ್ಜುನ ಮುನ್ನುಗ್ಗಿದ್ದು ಅಂತ. ಅಂದರೆ ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ, ಅರ್ಜುನನಿಗೆ ಭೀಷ್ಮನ ಮೇಲಿರೋ ಗೌರವ, ಭೀಷ್ಮನಿಗೆ ಅರ್ಜುನನ ಮೇಲಿರೋ ಪ್ರೀತಿ ಇವುಗಳೆಲ್ಲ ಯುದ್ಧದಲ್ಲಿ ಬರ್ತಾ ಇರಲಿಲ್ಲ ಅಂತ, ಯುದ್ಧ ಆರಂಭ ಮಾಡಿದಾಗ ಅಂತ. ಹಾಗೆ ಮೋಸ ಮಾಡ್ತಾ ಇರಲಿಲ್ಲ ಅಂತ. ಈಗ ಭೀಷ್ಮ ಕೌರವರಿಗೆ ಮೋಸ ಮಾಡ್ದ ಅಂತ ಯೋಚನೆ ಮಾಡ್ತೀವಲ್ಲ, ಹಾಗೆಲ್ಲ ಮೋಸ ಮಾಡ್ತಾ ಇರಲಿಲ್ಲ. ಇಲ್ಲಿದ್ದ ನೀನು ಮುಗಿಸ್ತೇನೆ ಅನ್ನೋ ಥರದಲ್ಲೇ ನುಗ್ಗುತ್ತಾ ಇದ್ದಿದ್ದು ಅಂತ. ಆ ತರಹದಲ್ಲಿ ಇಬ್ಬರದ್ದು ಆರಂಭ ಆಗುತ್ತೆ. ಭೀಷ್ಮ ಅರ್ಜುನನ ಮೇಲೆ ಬಾಣಪ್ರಯೋಗ ಮಾಡ್ತಾನೆ. ಆದರೆ ಅರ್ಜುನನ ಅದರಿಂದ ವಿಚಲಿತನಾಗೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಅರ್ಜುನ ಮಾಡ್ತಾನೆ. ಅದಕ್ಕೂ ಕೂಡ ಭೀಷ್ಮನು ವಿಚಲಿತನಾಗೋದಿಲ್ಲ. ಹೀಗೆ ಒಂದು ದ್ವಂದ್ವ ಯುದ್ಧ ಅವರಿಬ್ಬರ ನಡುವೆ ಆರಂಭ ಆಗುತ್ತೆ. ಇವರಿಬ್ಬರ ನಡುವೆ ಒಂದು ದ್ವಂದ್ವ ಯುದ್ಧ ಆರಂಭ ಆದರೆ, ಇದೊಂದು ಯುದ್ಧದ ಇದನ್ನು ಹೇಳಿದೆ ನಾನು ಉದ್ದೇಶ. ಭೀಷ್ಮನಿಗೆ ಅರ್ಜುನನ ಮೇಲೆ ಇದೆ ಕಣ್ಣು ಅಂತ. ಆ ಕಡೆಯಲ್ಲಿ ಸಾತ್ಯಕಿ ಮತ್ತು ಕೃತವರ್ಮರ ನಡುವೆ ಆರಂಭ ಆಗುತ್ತೆ. ಸಾತ್ಯಕಿ ಮತ್ತು ಕೃತವರ್ಮ ಇಬ್ಬರ ನಡುವೆ ಇನ್ನೊಂದು ದ್ವಂದ್ವ ಯುದ್ಧ ಆರಂಭ ಆಗುತ್ತೆ. ಇಲ್ಲೊಂದು ವಿಚಿತ್ರ ಇದೆ. ಸಾತ್ಯಕಿ ಕೃತವರ್ಮ ಇಬ್ಬರು ಯಾದವರು, ಕೃಷ್ಣನ ಕಡೆಯವರು. ಕೃತವರ್ಮ ನಾರಾಯಣಿ ಸೇನೆಯ ಸೇನಾಧಿಪತಿಯಾಗಿ ಆ ಕಡೆಗೆ ಹೋಗಿದ್ದಾನೆ. ಸಾತ್ಯಕಿ ಈ ಕಡೆಗಿದ್ದಾನೆ. ಸಾತ್ಯಕಿ ಕೌರವರ ಕಡೆ ಅಲ್ಲ, ಸಾತ್ಯಕಿ ಕೃಷ್ಣನ ಕಡೆಯವನು, ಯಾದವರು. ಅವನು ಇವ್ರ ಜೊತೆಗೆ ಪಾಂಡವರ ಪರವಾಗಿದ್ದಾನೆ. ಅವನು ಬಂದಿದ್ದಾನೆ. ಯಾಕೆ ಅಂದರೆ ಅವನು ಅರ್ಜುನನ ಶಿಷ್ಯ. ಸಾತ್ಯಕಿ ಅರ್ಜುನನಿಂದಲೇ ಕಲ್ತಿದ್ದವನು. ಅವನು ಈ ಕಡೆಗೆ ಬಂದಿದ್ದಾನೆ. ಅವರಿಬ್ಬರು ಯಾದವರು. ಆದರೆ ಪರಸ್ಪರ ಸಾತ್ಯಕಿ ಕೃತವರ್ಮರಿಗೆ ಚೆನ್ನಾಗಿಲ್ಲ. ಒಂದೇ ಗುಂಪಿನವರಾದರೂ ಬೇರೆ ಯುದ್ಧ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ರು, ಅವರಿಬ್ಬರಿಗೆ ಚೆನ್ನಾಗಿಲ್ಲ. ಆಗ ಅವರಿಬ್ಬರು ಮುಖಾಮುಖಿ ಆಗ್ತಾರೆ ಅಂತ. ನಿಮಗೆ ಇದನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಾದರೆ, ದೇಶಗಳ ನಡುವೆ ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಎಲ್ಲ ಒಟ್ಟಿಗೆ ಎದುರಿಸ್ತಾರೆ. ಆದರೆ ಅವರವ್ರ ನಡುವೆ ಹೆಂಗಿದೆ ಅನ್ನೋದು ಗೊತ್ತಾಗೋದು ಯಾವಾಗ ಅಂತ ಅಂದರೆ IPL ಬರಬೇಕು. IPL ಬಂದಾಗ ಒಂದೇ ದೇಶದವರೇ ಆ ಕಡೆ ಈ ಕಡೆ ಆಗ್ತಾರಲ್ಲ, ಆಗ ಒಬ್ಬರನ್ನ ಕೊಂಡ್ರೆ ಒಬ್ರಿಗೆ ಎಷ್ಟು ಸಿಟ್ಟಿದೆ ಅಂತ ಗೊತ್ತಾಗುತ್ತೆ. ವಿದೇಶಿ ಆಟಗಾರರಿಗಿಂತಲೂ ಹೆಚ್ಚು ಸಿಟ್ಟು ಇವರಿಗೆ ಸ್ವದೇಶಿ ಆಟಗಾರರ ಮೇಲೆ ಇರುತ್ತೆ. ಸ್ವದೇಶಿ ಬೌಲರ್ ಮೇಲೆ ಇರುತ್ತೆ, ಇಲ್ಲ ಬ್ಯಾಟರ್ ಮೇಲೆ ಇರುತ್ತೆ ಅನ್ನೋ ಥರ ಅಂತ. ಹಾಗೆ ಅಲ್ಲಿ ಸಾತ್ಯಕಿ ಕೃತವರ್ಮರು ಎದುರಾಗುತ್ತಾರೆ. ಎರಡನೇ ಜೋಡಿ ಸಾತ್ಯಕಿ ಕೃತವರ್ಮರದ್ದು. ಇಬ್ಬರ ಬಾಣಪ್ರಯೋಗಗಳು ಜೋರಾಗಿ ಆರಂಭ ಆಗತ್ತೆ. ಯುದ್ಧ ಹೇಗೆ ನಡೆಯುತ್ತೆ ಅಂತ ಮುಂದೆ ಬರುತ್ತೆ. ಯಾರ್ಯಾರು ಶುರು ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಮೊದಲು. ಇನ್ನೊಂದು ಕಡೆಯಲ್ಲಿ ಅಭಿಮನ್ಯು ಮತ್ತು ಬೃಹದ್ಬಲನ ನಡುವೆ ಆರಂಭ ಆಗತ್ತೆ. ಬೃಹದ್ಬಲ ಅಂತ ಅವನು ಕೋಸಲದ ರಾಜ. ಕೋಸಲ ಅಂದರೆ ಈಗಿನ ಅಯೋಧ್ಯೆ ಇದೆಯಲ್ಲ, ಅದು ಕೋಸಲ ರಾಜ ಆಗಿತ್ತು. ಹಿಂದೆ 2 ಕೋಸಲ ಇದೆ ಇದರಲ್ಲಿ. ಇವನು ಯಾವ ಕೋಸಲ ಅಂತ ಗೊತ್ತಿಲ್ಲ. ಕೌಸಲ್ಯೆಯ ನಾಡು ಕೋಸಲವೇ ಅಂತ 2 ಕೋಸಲಗಳಿದ್ವು ಅಲ್ಲಿ. ಬೃಹದ್ಬಲ ಮತ್ತು ಅಭಿಮನ್ಯುವಿನ ನಡುವೆ ಇನ್ನೊಂದು ದ್ವಂದ್ವ ಯುದ್ಧ ಆರಂಭ ಆಗುತ್ತೆ. ಅಂದರೆ ಯುದ್ಧ ಆರಂಭ ಆದಾಗ ನಾವು 2 ಗುಂಪುಗಳು ಸೇರಿದ್ದನ್ನು ಗಮನಿಸಿದ್ವಿ.
ಭೀಮನ ಕಡೆ ಒಂದು, ದುರ್ಯೋಧನ ಕಡೆ ಒಂದು, ನಿಧಾನವಾಗಿ ಒಬ್ಬೊಬ್ಬನ ಸೆಳ್ಕೊಂಡು ಒಬ್ಬೊಬ್ಬನ ಕಡೆಗೂ ಹೋಗಿ ಹಾಗೆ ಯುದ್ಧಗಳು ತಿರುಗ್ತಾ ಹೋಗ್ತಿದೆ. ಅಭಿಮನ್ಯು ಅವನ ಧ್ವಜವನ್ನು ತುಂಡರಿಸ್ತಾನೆ, ಬೃಹದ್ಬಲನ. ಈ ಧ್ವಜವನ್ನು ತುಂಡರಿಸೋದು ಅನ್ನೋದು ಯುದ್ಧದಲ್ಲಿ ಒಂದು ಬಹಳ ದೊಡ್ಡ ವಿಷಯ. ಇಲ್ಲಿ ಎಲ್ಲ ರಥಗಳಿಗೂ ಧ್ವಜ ಇರುತ್ತೆ, ಅವರವರದ್ದೇ ಆದ ಧ್ವಜಗಳಿರುತ್ತವೆ, ಬೇರೆ ಬೇರೆ ಧ್ವಜ ಬೇರೆ ಬೇರೆ ಇರುತ್ತೆ. ಆ ಧ್ವಜ ಒಂದು ದೊಡ್ಡ ಸ್ತಂಭದಲ್ಲಿರುತ್ತೆ. ಸುಮ್ಮನೆ ನಾವು ರಥದಲ್ಲಿ ನೋಡ್ತೀವಲ್ಲ ಹಾಗೆ ಹಿಂಗೆ ಸುಮ್ಮನೆ ಹಾರಾಡ್ತಾ ಇರಲ್ಲ, ಅದನ್ನು ತುಂಡರ್ಸೋಕ್ಕಾಗೋದಿಲ್ಲ. ಅಂದರೆ ಒಂದು ಬಂಗಾರದ ಹೊದಿಕೆ ಇರುವ ಕಬ್ಬಿಣದ ಸ್ತಂಭವು ಆ ಥರದ್ದೇನೋ ಸ್ತಂಭಗಳಲ್ಲೆಲ್ಲ ಇರುತ್ತೆ, ಅದು ಮೇಲಿರುತ್ತೆ. ಅದು ಅವರು ಧ್ವಜವನ್ನು ಕಾಪಾಡಿಕೊಂಡೇ ಯುದ್ಧ ಮಾಡ್ತಾ ಇರ್ತಾರೆ. ಧ್ವಜ ಯಾರೋ ಒಬ್ಬ ಛೇದಿಸಿದ ಅಂದರೆ ಅದು ಈಗೋಗ ಪೆಟ್ಟು. ಹಾಗಾಗಿ ಇವ್ರ ಕೆಲಸ ಏನಂದರೆ ಒಂದು ಧ್ವಜ ತುಂಡರಿಸೋದಕ್ಕೆ ಹೋಗ್ತಾರೆ, ಎರಡನೆಯದ್ದು ಸಾರಥಿ ಮೇಲೆ ದಾಳಿ ಮಾಡ್ತಾರೆ. ಯಾಕೆಂದರೆ ಸಾರಥಿಗೆ ಪೆಟ್ಟಾದರೆ, ಸಾರಥಿ ಸತ್ತೋದ್ರೆ ಅವ್ರ ರಥ ಮುಂದುವರಿಯೋಲ್ಲ, ಹಾಗಾಗಿ ಅವನ ಕೈಗೆ ಸಿಕ್ತಾನೆ ಅಂತ, ಅವನ ಮೇಲೆ ದಾಳಿ ಮಾಡೋದು ಸುಲಭ ಅಂತ. ಇವನು ಮೊದಲು ಅದೇ ಕೆಲಸ ಮಾಡ್ತಾನೆ. ಅಭಿಮನ್ಯು ಅವನ ಧ್ವಜವನ್ನು ತುಂಡರಿಸ್ತಾನೆ, ಅದರ ಮುಂದಿನ ಹಂತದಲ್ಲಿ ಅವನ ಸಾರಥಿಯನ್ನು ಕೊಲ್ತಾನೆ, ಬಾಣ ಬಿಟ್ಟು ಕೊಲ್ತಾನೆ. ಅಲ್ಲ, ನಾನು ಹಿಂದೆ ಮುಂದೆ ಹೇಳಿದೆ, ಬೃಹದ್ಬಲ ಈ ಕೆಲಸ ಮಾಡ್ತಾನೆ. ಅಭಿಮನ್ಯುವಿನ ಸಾರಥಿಯನ್ನು, ಅಭಿಮನ್ಯುವಿನ ಧ್ವಜವನ್ನು ತುಂಡರಿಸ್ತಾನೆ. ಇದಕ್ಕೆ ಸಿಟ್ಟಾದ ಅಭಿಮನ್ಯು ಇದನ್ನೇ ಅವನಿಗೆ ವಾಪಸ್ ಮಾಡುತ್ತಾನೆ, ಅವನ ಧ್ವಜವನ್ನು ತುಂಡರಿಸ್ತಾನೆ. ಹೀಗೆ ಅವರಿಬ್ಬರ ನಡುವೆ ಘೋರವಾದ ದ್ವಂದ್ವ ಯುದ್ಧ ಆರಂಭ ಆಗತ್ತೆ. ಇನ್ನೊಂದು ದ್ವಂದ್ವ ಯುದ್ಧ ಆರಂಭ ಆಗೋದು ಭೀಮ ದುರ್ಯೋಧನರ ನಡುವೆ. ಈಗಲೇ ಫಸ್ಟೇನೆ. ಹೌದೌದು. ಮಾನಿನಂ ಸಮರೇ ದೃಪ್ತಂ ಕೃತವೈರಂ ಮಹಾರಥಂ ಭೀಮಸೇನ ಸ್ತವಸುತಂ ದುರ್ಯೋಧನ ಮಯೋಜಯತ್ ಅಂತ. ಅಂದರೆ ಭೀಮನೇ ದುರ್ಯೋಧನನ ಮೇಲೆ ಆಕ್ರಮಣ ಮಾಡದ ಅಂತ. ಅದನ್ನು ಹೇಳುವಾಗ ಅಭಿಮಾನಿಯಾದ ಭೀಮ ಮತ್ತು ಕೃತವೈರಂ ಅಂತ, ದುರ್ಯೋಧನನ ಮೇಲೆ ಅಷ್ಟು ದ್ವೇಷ ಇದೆ ಅವನಿಗೆ ಅಂತ. ದುರ್ಯೋಧನನ ಮೇಲೆ ಭೀಮನಿಗಿರೋ ದ್ವೇಷ ಯಾವುದು ಅಂತ ಅಂದರೆ ಅದು ದ್ರೌಪದಿ ಮೇಲೆ ಅವರು ಮಾಡಿದಂಥ ಕಾಲದ ದ್ವೇಷ. ಅದು ಅವನು ಪ್ರತಿಜ್ಞೆನೇ ಮಾಡಿದ್ನಲ್ಲ, ದ್ರೌಪದಿಯ ಬಟ್ಟೆಗೆ ಯಾವಾಗ ಕೈ ಹಾಕಿದ್ರೋ ಅದರ ನಂತರ ಭೀಮನಿಗೆ ಭಯಂಕರ ದ್ವೇಷ ಇದೆ ಅವರ ಮೇಲೆ. ಹಾಗಾಗಿ ಅವನಿಗೆ ಬೇಕಾಗಿರೋದು ಒಂದೇ, ಭೀಮನಿಗೆ ದ್ರೌಪದಿಯ ಮೈಮುಟ್ಟದವ್ರನ್ನ ತೆಗಿಬೇಕು ಅಂತಲೇ ಅವನಿಗೆ ಯುದ್ಧ ಇರೋದು. ಹಾಗಾಗಿ ಅವನು ದುರ್ಯೋಧನನ ಮೇಲೆ ಹೋಗ್ತಾನೆ. ಅವರಿಬ್ಬರು ಇಲ್ಲಿ ಮತ್ತೆ ಗದಾ ಯುದ್ಧ ಮಾಡೋದಲ್ಲ, ಇಲ್ಲಿ ನಾವು ಹಿಂದೆ ನೆನಪಿಸ್ಕೊಂಡ್ವಲ್ಲ, ಇಲ್ಲಿ ಅವರು ಬಿಲ್ಲು ಬಾಣವನ್ನು ಹಿಡದೆ ಯುದ್ಧ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ದುಶ್ಯಾಸನ ಮತ್ತು ನಕುಲರಿಗೆ ಆರಂಭ ಆಗತ್ತೆ, ಅವರಿಬ್ಬರ ನಡುವೆ ಒಂದು ಯುದ್ಧ ಆರಂಭ ಆಗತ್ತೆ. ಅದು ಜೋರಾಗಿ ನಡೆಯುತ್ತೆ. ಅದರಲ್ಲಿ ಚುಪಾದ ಬಾಣಗಳಿಂದ ದುಶ್ಯಾಸನನ ಮೇಲೆ ಪ್ರಹಾರ ಮಾಡ್ತಾನೆ ನಕುಲ. ಕ್ಷುದ್ರಕ ಅಂತ ಹೆಸರಿನ ಬಾಣಗಳವು, ಕ್ಷುದ್ರಕ ಅಂತ. 25 ಬಾಣಗಳನ್ನು ಒಮ್ಮೆಲೆ ಪ್ರಯೋಗಿಸ್ತಾನೆ. ಈ ಬಾಣಗಳನ್ನು ಪ್ರಯೋಗಿಸುವಾಗ ಅದು ಅವರ ಕೌಶಲಗಳು. 1 ಬಾಣ, 3 ಬಾಣ, 5 ಬಾಣ, 25 ಬಾಣ, ಹೀಗೆ ಎಷ್ಟು ಬಾಣಗಳನ್ನು ಅವರು ಒಂದೇ ಸಲಕ್ಕೆ ಪ್ರಯೋಗ ಮಾಡುವಂಥ ಸಾಮರ್ಥ್ಯ ಆಯಾಯ ಯೋಧರಿಗಿರ್ತಾ ಇತ್ತು. ಅಂದರೆ ಒಂದೇ ಸ್ಥಳಕ್ಕೆ ಅಷ್ಟು ಬಾಣಗಳನ್ನು ಹೂಡೋದು ಒಂದು. ಇನ್ನೊಂದು, ಮಧ್ಯದಲ್ಲಿ ಒಂದು ಸ್ವಲ್ಪವೂ ಗ್ಯಾಪ್ ಕೊಡದಂತೆ ಒಂದೇ ಸಲಕ್ಕೆ ಬಾಣಗಳನ್ನು ಬಿಡೋದು ಒಂದು ಅಂತ, ನಿರಂತರವಾಗಿ ಆ ಥರದ್ದು 2 ಕೆಲಸಗಳನ್ನು ಮಾಡ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಇನ್ನೊಬ್ಬ ದುರ್ಯೋಧನ ತಮ್ಮ ದುರ್ಮುಖ ಮತ್ತು ಸಹದೇವರಿಗೆ ಯುದ್ಧ ಆರಂಭ ಆಗುತ್ತೆ. ಇನ್ನೊಂದು ದ್ವಂದ್ವ ಯುದ್ಧ ಅವರಲ್ಲಿ ಆರಂಭ ಆಗುತ್ತೆ. ಇನ್ನೊಂದು ದ್ವಂದ್ವ ಯುದ್ಧ ಆರಂಭ ಆಗೋದು ಯುಧಿಷ್ಠಿರ ಮತ್ತು ಶಲ್ಯರ ನಡುವೆ. ಇಲ್ಲೂ ಯುಧಿಷ್ಠಿರನೇ ಶಲ್ಯನ ಮೇಲೆ ಎರಗಿ ಹೋಗೋದು. ಯುಧಿಷ್ಠಿರನನ್ನು ವೀರನೇ ಅಲ್ಲ ಅನ್ನೋ ಥರ ನೋಡಿಬಿಟ್ಟಿದೆ. ನಾವು ಸುಮಾರು ಸಲ ನಾವು ಇದರಲ್ಲಿ ಮಾತಾಡಿದ್ದೀವಿ ಅದನ್ನು. ಯುಧಿಷ್ಠಿರ ಶಲ್ಯನ ಮೇಲೆ ಹೋಗ್ತಾನೆ. ಶಲ್ಯ ಮಹಾಪರಾಕ್ರಮಿ. ಆ ಕಾಲದ ಅಂದರೆ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ನೋಡಿದ್ವಿ, ಟಾಪ್ 5 ಅಂತ ಕೌರವರಲ್ಲಿ ಕೊಡೋದಾದರೆ ಶಲ್ಯನೂ ಒಬ್ಬನಾಗಿರ್ತಾನೆ ಅಂತ. ಅವನ ಮೇಲೆ ಯುಧಿಷ್ಠಿರ ಹೋಗ್ತಾನೆ. ಅವರಿಬ್ಬರ ನಡುವೆ ಕೂಡ ಅದೇ ನಡೆಯುತ್ತೆ. ಅವರಿಬ್ಬರ ನಡುವೆ ಕೂಡ ನಡೆಯೋದು ಧನುರ್ಯುದ್ಧವೇ ನಡೆಯುತ್ತೆ. ಯುಧಿಷ್ಠಿರ ಕತ್ತಿವರಸೆಯಲ್ಲಿ ಬಹಳ ನಿಷ್ಣಾತ, ಆದರೆ ಅವರಿಬ್ಬರ ನಡುವೆ ನಡೆಯೋದು ಧನುರ್ಯುದ್ಧ. ಇನ್ನೊಂದು ಕಡೆ ದೃಷ್ಟದ್ಯುಮ್ನ ಮುನ್ನುಗ್ಗಿ ಹೋಗೋದು ದ್ರೋಣರ ಮೇಲೆ. ಯಾಕಂದ್ರೆ ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣರನ್ನ ಸಾಯಿಸೋದಕ್ಕೆ. ಹಳೆ ದ್ವೇಷ ಇದೆಯಲ್ಲ ದೃಪದ ಮತ್ತು ಇದರಲ್ಲಿ. ಹೀಗೆ ಹೇಳ್ತಾ ಹೋಗುವಾಗ ಹಳೆ ಕಥೆಗಳು ಬೇಕಿದ್ರೆ ಹಳೆದಕ್ಕೆ ಹೋಗಿ ನೋಡ್ಕೋಬೇಕಾಗುತ್ತೆ ಅಷ್ಟೇ ಪ್ರೇಕ್ಷಕರು. ಕರೆಕ್ಟ್. ಸೊ ಈಗ ದೃಷ್ಟದ್ಯುಮ್ನ ಮತ್ತು ದ್ರೋಣರ ಮಧ್ಯೆ ಏನು ದ್ವೇಷ ಇದೆ ಅನ್ನೋದನ್ನು ನಿಮಗೆ ಅಕಸ್ಮಾತ್ ಅರ್ಥ ಹೋಗಿದೆ, ದಯವಿಟ್ಟು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ದಯವಿಟ್ಟು ಅದನ್ನು ನೋಡಿ. ಹಾಗೆ ದೃಷ್ಟದ್ಯುಮ್ನ ನೇರವಾಗಿ ಹೋಗೋದು ದ್ರೋಣರ ಮೇಲೆ ಅಂತ. ಯಾಕೆಂದರೆ ಅವನ ಗುರಿ ಇರೋದು ಒಂದೇ ಈ ಯುದ್ಧದಲ್ಲಿ,
ದ್ರೋಣರನ್ನು ಅವನು ಕೊಲ್ಲಬೇಕಾಗಿದೆ ಅಂತ. ಅವನು ಹೀಗೆ ಮುನ್ನುಗ್ತಾ ಇರುವಾಗಲೇ ದ್ರೋಣಾಚಾರ್ಯರು ಅವನ ಧನಸ್ಸನ್ನು ಒಂದು ಬಾಣದಿಂದ 3 ತುಂಡಾಗಿ ತುಂಡು ಮಾಡಿಬಿಡ್ತಾರೆ ಧನಸ್ಸನ್ನು. ಅವನು ಇನ್ನೊಂದು ಧನಸ್ಸನ್ನು ಅಷ್ಟೇ ಬೇಗ ತೆಗೆದುಕೊಂಡು ಅವರ ಮೇಲೆ 14 ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಇನ್ನೊಂದು ವಿಶೇಷ ಏನು ಅಂದರೆ ಗುರು ಶಿಷ್ಯರು ಹೋದವರು. ಇವನಿಗೆ ತನ್ನನ್ನು ಕೊಲ್ಲೋದಕ್ಕಾಗಿ ಹುಟ್ಟಿದಾನೆ ಅಂತ ಗೊತ್ತಿದ್ದೂ ಧೃಷ್ಟದ್ಯುಮ್ನನಿಗೆ ಅವರು ಕಲಿಸಿರ್ತಾರೆ ದ್ರೋಣರು. ಸರ್, ಸಣ್ಣದಾಗ ಒಂದು ನಾವು ರೀಕ್ಯಾಪ್ ಮಾಡೋದಾದರೆ, ಧೃಷ್ಟದ್ಯುಮ್ನ ಯಾಕೆ ಹುಟ್ಟಿದ್ದು ಅಂತ ಹೇಳೋದಾದರೆ, ದ್ರುಪದ ಮತ್ತು ದ್ರೋಣರು ದ್ರೋಣಾಚಾರ್ಯರ ತಂದೆಯ ಗುರುಕುಲಕ್ಕೆ ಬಂದು ದ್ರುಪದ ಕಲಿತಾ ಇದ್ದಿದ್ದು. ಅಲ್ಲಿ ಕಲಿತಾಗ ಅವರಿಬ್ಬರು ಬಹಳ ಗೆಳೆಯರಾಗಿದ್ದರು. ಆ ನಂತರ ದ್ರೋಣಾಚಾರ್ಯರು ಅವನಲ್ಲಿ ಹೋದರು. ಅವರಿಗೆ ಅವರ ತಂದೆಯ ಗುರುಕುಲ ನಿಂತ ಮೇಲೆ ಅವರಿಗೊಂದು ಆಶ್ರಯ ಬೇಕಾಗಿತ್ತು. ದ್ರುಪದನ ಹತ್ರ ಹೋದಾಗ ದ್ರುಪದ ರಾಜ ಆಗಿರ್ತಾನಾಗ ರಾಜನಾಗಿದ್ದ ದ್ರುಪದ ಬಡವನಾಗಿದ್ದ ದ್ರೋಣರನ್ನು ತಿರಸ್ಕರಿಸ್ತಾನೆ. ಅಂತ ದೊಡ್ಡವರ ಜೊತೆಗೆ ಗೆಳೆತನ ಅಂತ ಹೇಳ್ಕೊಳ್ಳೋದು ಅಭ್ಯಾಸ ಆಗಿರುತ್ತೆ ಅನ್ನೋ ಥರ ಹೇಳಿಬಿಡ್ತಾನೆ ಅನ್ನೋದು. ಆ ಅವಮಾನಕ್ಕಾಗಿ ಅವರಲ್ಲಿಂದ ಹೊರಟು ಬರ್ತಾರೆ. ಆ ಹೊರಟು ಬಂದಾಗ ಅವರಿಲ್ಲಿ ಇವರು ಸಿಗ್ತಾರೆ, ಪಾಂಡವರು ಸಿಗ್ತಾರೆ. ಇಲ್ಲೊಂದು ಗುರುಕುಲ ಆರಂಭ ಆಗುತ್ತೆ ಹಾಸ್ತಿನಪುರದಲ್ಲಿ. ಅಲ್ಲಿ ಬಂದವರು ಇವರಿಗೆಲ್ಲ ಕಲಿಸಿದ ಮೇಲೆ ಅವನ ಅವಮಾನವನ್ನು ನೆನಪಿಟ್ಟುಕೊಂಡು ತನ್ನ ಶಿಷ್ಯರನ್ನು ಕಳಿಸಿ ದ್ರುಪದನನ್ನು ಸೆರೆ ಹಿಡಿತಾರೆ. ಗುರುದಕ್ಷಿಣೆ ಅಂತ ಅವನ ಇಡೀ ರಾಜ್ಯವನ್ನು ತಮ್ಮದಾಗಿಸಿಕೊಳ್ತಾರೆ. ಅದನ್ನು ಅರ್ಧ ಮಾಡಿ, ಅರ್ಧ ನಿನಗೆ ಬಿಟ್ಟಿದ್ದೀನಿ ಆಳ್ಕೋ ಹೋಗು ಅಂತ ಹೇಳಿಬಿಟ್ಟು ಇನ್ನರ್ಧಕ್ಕೆ ಅವರೇ ರಾಜರಾಗ್ತಾರೆ, ದ್ರೋಣರೇ ರಾಜರಾಗುತ್ತಾರೆ. ಈ ಅವಮಾನಕ್ಕಾಗಿ ಅವನು ದ್ರುಪದ ಶಿವನ ಕುರಿತು ತಪಸ್ಸು ಮಾಡ್ತಾನೆ, ದ್ರೋಣರನ್ನು ಕೊಲ್ಲುವ ಮಗ ಬೇಕು ಅಂತ. ಹಾಗಾಗಿ ಧೃಷ್ಟದ್ಯುಮ್ನ ಮತ್ತು ಆವಾಗ ದ್ರೌಪದಿ ಹುಟ್ಕೊಂಬರೋದು. ಹಾಗಾಗಿ ಧೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣರನ್ನು ಸಾಯಿಸೋದಕ್ಕೆ ಅಂತ. ಅಂದರೆ ಧೃಷ್ಟದ್ಯುಮ್ನ ಅನ್ನುವ ಒಂದು ವ್ಯಕ್ತಿಯ ಹುಟ್ಟಿಗೆ ಬೇರೆ ಕಾರಣವೇ ಇಲ್ಲ. ಒಂದು ಆಯುಧ ಅದು, ಒಬ್ಬನನ್ನು ಕೊಲ್ಲೋದಕ್ಕೆ ಹುಟ್ಟಿದ ಆಯುಧ ಅದು ಅಂತ. ಅಷ್ಟೇ ಅವನ ಕೆಲಸ ಅಂತ. ಹಾಗಾಗಿ ಈ ದ್ವೇಷ ಪರಂಪರೆ ಅನ್ನೋದಿದೆಯಲ್ಲ, ಅದು ಅವತ್ತಿಂದ ಇವತ್ತವರೆಗೆ ಬಂದಿದೆ. ಯಾವತ್ತಿಂದ ಅದು ಇವ್ರು ಯಾರಿಗೂ ಸಂಬಂಧಪಟ್ಟೇ ಇಲ್ಲ. ಅದು ಅಂದರೆ ಪಾಂಡವರು ಕೌರವರಿಗೆ ಸಂಬಂಧಪಟ್ಟೇ ಇಲ್ಲ. ಅದು ಬೇರೆಯದೇ ಒಂದು ಟ್ರ್ಯಾಕ್, ಅದು ಬೇರೆ ಟ್ರ್ಯಾಕ್ ಇಲ್ಲಿ ಬರುತ್ತೆ. ಹಾಗೆಯೇ ಶಿಖಂಡಿ ಭೀಷ್ಮರದ್ದು ಬರುತ್ತೆ, ಅಲ್ಲಿ ಬಂದಾಗ ಹೇಳೋಣ, ನೆನ್ಪು ಮಾಡ್ಕೊಳ್ಳೋಣ. ಅದು ಹಲವು ಟ್ರ್ಯಾಕ್ಗಳು ಸೇರಿವೆ ಇಲ್ಲಿ. ಇನ್ನೊಂದು ಕಡೆ ಸೌಮದತ್ತಿ ಮತ್ತು ಶಂಖರ ನಡುವೆ ಒಂದು ದ್ವಂದ್ವ ಯುದ್ಧ ಆರಂಭ ಆಗುತ್ತೆ. ಶಂಖ ಅಂದರೆ ವಿರಾಟನ ಮಗ. ವಿರಾಟನ ಮಗ ಒಬ್ಬ ಉತ್ತರ ಅಂತ ಒಬ್ಬನನ್ನು ನೋಡಿದ್ವಿ ನಾವಲ್ಲಿ ಹಿಂದೆ, ಅಲ್ಲಿ ಬಂದಿದ್ನಲ್ಲ ಅವನು. ಇನ್ನೊಬ್ಬ ಮಗ ಅವನಿಗೆ ಶಂಖ ಅಂತ. ಅವರಿಬ್ಬರ ನಡುವೆ ಒಂದು ಘೋರವಾದ ಯುದ್ಧ ಆರಂಭ ಆಗುತ್ತೆ. ಅವನು ಶಂಖನೂ ಮಹಾವೀರ, ಅವನು ಸೋಮದತ್ತಿಯು ಮಹಾವೀರ, ಅವನು. ಅವರಿಬ್ಬರ ನಡುವೆ ಆರಂಭ ಆಗುತ್ತೆ. ಇನ್ನೊಂದು ದ್ವಂದ್ವ ಯುದ್ಧ ಆರಂಭ ಆಗೋದು ಬಾಹ್ಲೀಕ ಮತ್ತು ಧೃಷ್ಟಕೇತು ಇವರ ನಡುವೆ. ಧೃಷ್ಟಕೇತು ಅಂದರೆ ಛೇದಿಯ ದೊರೆ ಅವನು. ಬಾಹ್ಲೀಕದ ದೊರೆ. ಅವನು ಕುರುವಂಶಕ್ಕೆ ಸೇರಿದವನು. ಅದು ಶಂತನುವಿನ ಕಾಲದಲ್ಲಿ ಇನ್ನೊಂದು ಕೌಲು ಆ ಕಡೆ ಹೋಗುತ್ತೆ. ಅದು ಹಳೆ ಕತೆ. ನಾವು ಅವಾಗ ಹೇಳಿದ್ವಿ ಬಾಹ್ಲೀಕ ಅಂತ ಶಂತನುವಿಗೊಬ್ಬ ಸಹೋದರ ಇದ್ದ ಅಂತ. ಅಲ್ಲಿಯ ಪರಂಪರೆ ಅದು. ಅವರ ನಡುವೆ ಒಂದು ಆರಂಭ ಆಗುತ್ತೆ, ಛೇದಿಯ ದೊರೆ ಮತ್ತು ಬಾಹ್ಲೀಕದ ದೊರೆಯ ನಡುವೆ. ಈ ಯುದ್ಧದಲ್ಲಿ ಇನ್ನೊಂದು ಕಡೆಗೆ ಇಬ್ಬರು ರಾಕ್ಷಸರಿಗೆ ಯುದ್ಧ ನಡೆಯಕ್ಕೆ ಶುರುವಾಗತ್ತೆ. ನೀವು ರಾಮಾಯಣದ ಕಾಲ ಎಲ್ಲ ತಗೊಂಡ್ರೆ ರಾಕ್ಷಸರು ದೊಡ್ಡ ಸಂಖ್ಯೆಯಲ್ಲಿದ್ದರು. ಮಹಾಭಾರತ ಕಾಲದಲ್ಲಿ ರಾಕ್ಷಸರು ಇದ್ದರು, ಆದರೆ ಕಡಿಮೆ ಸಂಖ್ಯೆಯಲ್ಲಿದ್ದರು. ಕಾಡಲ್ಲಿ ಹಲವು ರಾಕ್ಷಸರೆಲ್ಲ ಒಬ್ಬೊಬ್ಬರೇ ಸಿಕ್ಕಿದ್ದು, ಬಕಾಸುರ ಸಿಕ್ಕಿದ್ದು, ಇದೆಲ್ಲ ನೋಡ್ತಾ ಇದ್ವಿ. ನಮಗೆ ಕಿರ್ಮೀರ ಸಿಕ್ಕಿದ್ದು ಎಲ್ಲ ನೋಡಿದ್ವಲ್ಲ. ಹಾಗೆ ಹಿಡಿಂಬ ಸಿಕ್ಕಿದ್ದು. ರಾಕ್ಷಸರುಗಳು ಒಂಟೊಂಟಿಯಾಗಿ ಇರ್ತಾ ಇದ್ರು. ಆ ಇಬ್ಬರು ರಾಕ್ಷಸರು ಯಾರು ಅಂದರೆ, ಒಬ್ಬ ಘಟೋತ್ಕಚ, ಭೀಮನ ಮಗ. ಹಿಡಿಂಬನ ತಂಗಿ ಹಿಡಿಂಬೆ ಭೀಮನನ್ನ ಮದುವೆಯಾಗಿ ಅಲ್ಲೊಂದು ಮಗು ಹುಟ್ಟಿರುತ್ತಲ್ಲ, ಆಗ ಆ ಘಟೋತ್ಕಚ ಯುದ್ಧಕ್ಕೆ ಬಂದಿರ್ತಾನೆ ಇಲ್ಲಿಗೆ. ಸೊ ಘಟೋತ್ಕಚ ಮತ್ತು ಹಿಡಿಂಬೆ ಮತ್ತು ಭೀಮನ ಲವ್ ಸ್ಟೋರಿ ಬಗ್ಗೆ ಕೂಡ ನಾವು ಮಾತಾಡಿದ್ದೀವಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ, ಇಲ್ಲಿ ಮೇಲ್ ಕೂಡ ಇದೆ. ದಯವಿಟ್ಟು ಅದನ್ನು ಕೂಡ ಯಾರು ನೋಡಿಲ್ಲ ಅದನ್ನು ದಯವಿಟ್ಟು ನೋಡಿ. ಘಟೋತ್ಕಚ ಬಂದಿರ್ತಾನೆ ಅಂತ ಅಂದರೆ, ಈಗ ಈ ಮಕ್ಕಳುಗಳೆಲ್ಲ ಈ ಸಮಯಕ್ಕೆ ಬಂದಿದ್ದಾರೆ ಅಂತ, ಈ ಸಮಯಕ್ಕೆ ಬಂದಿದ್ದಾರೆ ಅಂತ. ಘಟೋತ್ಕಚ ಹೋಗಿ ಯುದ್ಧ ಮಾಡೋದು ಯಾರಿಗೆ ಅಂದರೆ, ಅಲಂಬುಸ ಅಂತ ಒಬ್ಬ ಇದ್ದಾನೆ. ಅವನು ರಾಕ್ಷಸ, ಅವನು ದುರ್ಯೋಧನನ ಕಡೆಯಲ್ಲಿದ್ದಾನೆ. ಅವರಿಬ್ಬರು ಒಂದು ಭಾರೀ ಯುದ್ಧ ಆರಂಭ ಮಾಡ್ತಾರೆ. ಹೇಳಿ ಕೇಳಿ ರಾಕ್ಷಸರು ಇಬ್ಬರೂ ತುಂಬ ಸಮರ್ಥರು. ಅವರಿಬ್ಬರ ನಡುವೆಯೂ ಘೋರವಾದ ಯುದ್ಧ ಆರಂಭ ಆಗತ್ತೆ. ಇನ್ನೊಂದು ಕಡೆಯಲ್ಲಿ ಶಿಖಂಡಿ ಹೋಗಿ ಅಶ್ವತ್ಥಾಮನ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ. ಅಶ್ವತ್ಥಾಮ ದ್ರೋಣರ ಮಗ. ಅಶ್ವತ್ಥಾಮನು ಮಹಾನ್ ಶೂರನೇ, ಅವನು ಮಹಾನ್ ವೀರನೇ. ಅವನಲ್ಲೂ ಅಸ್ತ್ರ ಶಸ್ತ್ರ ಎಲ್ಲವೂ ಇರುತ್ತೆ.
ಅವನು ಭಾರಿ ವೀರನೇ. ಅವನು ಅಶ್ವತ್ಥಾಮ ಮತ್ತು ಶಿಖಂಡಿಯರ ನಡುವೆ ಯುದ್ಧ ಆರಂಭ ಆಗುತ್ತೆ. ಮತ್ತು ಶಿಖಂಡಿ ವೀರನೇ ಅಲ್ಲ ಅನ್ನುವ ಒಂದು ಗ್ರಹಿಕೆ ಹೊರ ಜಗತ್ತಲ್ಲಿದೆ. ಶಿಖಂಡಿ ವೀರನಲ್ಲ ಅಂತೇನೂ ಅಲ್ಲ. ಅವನು ಹೆಣ್ಣಾಗಿದ್ದವನು ಗಂಡ ಆಗಿದ್ದಾನೆ ಅನ್ನೋದನ್ನು ಬಿಟ್ಟರೆ ಅವನು ವೀರನೇ. ಅವನು ಯಾಕೆಂದರೆ ಅವನು ಹೆಣ್ಣಾಗಿ ಹುಟ್ಟಿದಾಗಲೇ ಯುದ್ಧ ವಿದ್ಯೆ ಕಲ್ತವನು. ಅವನು ಮಹಾವೀರ. ಭೀಷ್ಮನಷ್ಟಲ್ಲ ಅಂತ ಮಾತ್ರ. ಭೀಷ್ಮನ ಎದುರು ಹೋರಾಡೋದಕ್ಕಲ್ಲ ಅನ್ನೋದು ಬಿಟ್ಟರೆ ಅವನು ಏನೂ ಅಲ್ಲ ಅಂತ ಅಲ್ಲ. ಹಾಗಾಗಿ ಅಶ್ವತ್ಥಾಮ ಮತ್ತು ಶಿಖಂಡಿಯ ನಡುವೆ ಇನ್ನೊಂದು ದ್ವಂದ್ವ ಯುದ್ಧ ಆರಂಭ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಇಬ್ಬರು ವೃದ್ಧರ ಯುದ್ಧ ನಡೆಯುತ್ತೆ. ಭಗದತ್ತ ಮತ್ತು ವಿರಾಟ. ವಿರಾಟ ಅಂದರೆ ಪಾಂಡವರು ಅಜ್ಞಾತವಾಸದಲ್ಲಿದ್ದರಲ್ಲ, ವಿರಾಟ ನಗರ, ಅಲ್ಲಿಯ ದೊರೆ ವಿರಾಟ, ಅವನಿಗೂ ಮತ್ತು ಭಗದತ್ತ ಅಂತ ಅವನು ಮಹಾವೀರ, ಅವರಿಬ್ಬರ ನಡುವೆ ಒಂದು ಆರಂಭ ಆಗುತ್ತೆ ಯುದ್ಧ. ಇನ್ನೊಬ್ಬ ಮಹಾವೀರರು ಕೃಪಾಚಾರ್ಯರು. ಅವರಿಗೆ ಮತ್ತು ಬೃಹತ್ ಕ್ಷೇತ್ರ ಅಂತ ಒಬ್ಬ ರಾಜ, ಅವನು ಪಾಂಡವರ ಕಡೆ ಇರುವಂಥ ರಾಜ. ಬೃಹತ್ ಕ್ಷೇತ್ರನಿಗೂ ಮತ್ತು ಕೃಪಾಚಾರ್ಯರಿಗೂ ಯುದ್ಧ ಆರಂಭ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ದೃಪದನಿಗೆ ಮತ್ತು ಜಯದ್ರಥನಿಗೆ ಯುದ್ಧ ನಡೆಯುತ್ತೆ. ದೃಪದನಿಗೆ ಮತ್ತು ಜಯದ್ರಥನಿಗೆ. ಇಲ್ಲೂ ಭಾಳ ಚೆನ್ನಾಗಿದೆ. ಈ ಜಯದ್ರಥ ದ್ರೌಪದಿಯನ್ನು ಒಂದ್ಸಲ ಅಪಹರಣ ಮಾಡಿದ್ದ ವನವಾಸದ ಕಾಲದಲ್ಲಿ. ನಾವು ನೆನ್ಪು ಮಾಡ್ಕೋಬೋದು ಅದನ್ನು. ಪ್ರಾಯಶಃ ದೃಪದನಿಗೆ ಸಿಟ್ಟಿತ್ತೇ, ತನ್ನ ಮಗಳನ್ನು ಅಪಹರಣ ಮಾಡಿದವನು ಇವನು. ಕರೆಕ್ಟ್. ಹಾಗಾಗಿ ದೃಪದ ಮತ್ತು ಜಯದ್ರಥರಿಗೆ ಇನ್ನೊಂದು ಯುದ್ಧ ಆರಂಭ ಆಗುತ್ತೆ. ಇನ್ನೊಬ್ಬ ಕೌರವ ಸಹೋದರರಲ್ಲಿ ಮಹಾವೀರ ಅಂತ ಕರೆಸಿಕೊಳ್ಳೋನು ವಿಕರ್ಣ. ದುರ್ಯೋಧನ ದುಶಾಸನ ನಂತರ ಬಹಳ ಸಾಮರ್ಥ್ಯ ಇದ್ದವನು ವಿಕರ್ಣ. ಅವನಿಗೆ ಮತ್ತು ಸುತಸೋಮನಿಗೆ ಯುದ್ಧ ಆರಂಭ ಆಗುತ್ತೆ. ಸುತಸೋಮ ಅಂದರೆ ಭೀಮನ ಮಗ, ದ್ರೌಪದಿಯ ಮಗ, ಭೀಮನ ಮಗ. ಅದೇ ನಾನು ಉಪಪಾಂಡವರಲ್ಲಿ ಒಬ್ಬ. ಅವರು ಮಹಾವೀರರು ಅನ್ನೋದಕ್ಕೆ ಸಾಕ್ಷಿ ಇದು. ಪಾಂಡವರ ಮಕ್ಕಳು ಅಂದರೆ ಅಲ್ಲಿಯ ಮಹಾವೀರರು ಹೋಗಿ ಯುದ್ಧ ಮಾಡೋದು ಇವರ ಹತ್ರ ಅಂತ. ಹಾಗಾಗಿ ವಿಕರ್ಣ ಸುತಸೋಮರ ನಡುವೆ ಒಂದು ಆರಂಭ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಸುಶರ್ಮ ಮತ್ತು ಚೇಕಿತಾನರ ನಡುವೆ ಯುದ್ಧ ಆರಂಭ ಆಗುತ್ತೆ. ಸುಶರ್ಮ ಅಂತ ಅಂದರೆ ಅವನು ವಿರಾಟ ನಗರದ ಪಕ್ಕದಲ್ಲಿದ್ದವನು, ಅಲ್ಲಿಯ ರಾಜ ಅವನು. ಅವನಿಗೆ ಮತ್ತು ವಿರಾಟನಿಗೆ ಗಲಾಟೆ ಇರುತ್ತೆ. ಇವರು ಆ ಗೋಗ್ರಹಣ ಅಂತ ಹೋಗ್ತಾರಲ್ಲ ಅಜ್ಞಾತವಾಸದ ಸಮಯದಲ್ಲಿ, ಆಗ ಸುಶರ್ಮನಿಗೆ ಮತ್ತು ವಿರಾಟನಿಗೆ ಇದ್ದ ದ್ವೇಷವನ್ನು ಬಳಸಿಕೊಂಡು ಸುಶರ್ಮನೇ ಬಂದು ಹೇಳೋದು, ಅಂದರೆ ಕೀಚಕನ ಮರಣ ಆಗತ್ತಲ್ಲ, ಆಗ ವಿರಾಟನಿಗೆ ಯಾರು ಬೆಂಬಲಕ್ಕಿಲ್ಲ, ಈಗ ನೀನು ಬಂದು ವಿರಾಟ ನಗರಿಯನ್ನು ವಶಪಡಿಸಿಕೋ ಅಂತ ಸುಶರ್ಮ ಬಂದು ದುರ್ಯೋಧನಿಗೆ ಹೇಳೋದು. ಇವನ ಗೆಳೆಯ ಅವನು. ಅಂದರೆ ಇವನಿಗೆ ಆಗೋದಿಲ್ಲ ಅವನು ಕಂಡ್ರೆ, ಹಾಗಾಗಿ ಅವನಿಗೆ ಸೋಲ್ಸೋದಕ್ಕೂ ಆಗೋದಿಲ್ಲ. ಹಾಗಾಗಿ ದುರ್ಯೋಧನನ ಮೂಲಕ ಅವನನ್ನು ಸೋಲ್ಸೋದಕ್ಕೆ ಹೊರಟಂಥವನು ಸುಶರ್ಮ. ಹಾಗಾಗಿ ಅಜ್ಞಾತವಾಸದ ಕೊನೆಯಲ್ಲಿ ಗೋಗ್ರಹಣದ ಯುದ್ಧ ನಡೆದಿದ್ದು. ಆ ಸುಶರ್ಮ ಮತ್ತು ಚೇಕಿತಾನ ಅಂತ ಪಾಂಡವರ ಪಕ್ಷದಲ್ಲಿರುವ ಇನ್ನೊಬ್ಬ ದೊರೆ, ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಶಕುನಿ ಹೋಗಿ ಯುದ್ಧಕ್ಕೆ ನಿಲ್ಲೋದು ಪ್ರತಿವಿಂಧ್ಯನ ಜೊತೆಗೆ. ಪ್ರತಿವಿಂಧ್ಯ ಅಂದರೆ ಯುಧಿಷ್ಠಿರನ ಮಗ, ಉಪಪಾಂಡವರಲ್ಲೊಬ್ಬ, ದ್ರೌಪದಿಯ ಮಗ, ಯುಧಿಷ್ಠಿರನ ಮಗ. ಶಕುನಿ ಮತ್ತು ಪ್ರತಿವಿಂಧ್ಯರಲ್ಲಿ ಯುದ್ಧ ಆರಂಭ ಆಗುತ್ತೆ. ಈ ಶಕುನಿಯೂ ವೀರನೇ. ಶಕುನಿ ಬರೀ ದ್ಯೂತದಲ್ಲಿ ಮಾತ್ರ ಅಲ್ಲ, ಅವನು ವೀರನೇ. ಅವನು ಮತ್ತು ಪ್ರತಿವಿಂಧ್ಯರ ನಡುವೆ ಆರಂಭ ಆಗುತ್ತೆ ಅಂತ. ನಾವು ಇಲ್ಲಿ ಬಹಳ ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ, ಹಿಂದೆ ಯಾವುದೋ ಒಂದು ಸಲ ಈ ಅಂಶ ನಾನು ಒಂದು ಸಲ ಗಮನಕ್ಕೂ ತಂದಿದ್ದೆ. ಪಾಂಡವರು ಅವರೇ ಯುದ್ಧ ಮಾಡ್ತಾರೆ, ಪ್ರಧಾನರವರೇ. ಪಾಂಡವರು, ಪಂಚಪಾಂಡವರು ಮತ್ತು ಅಭಿಮನ್ಯು ಇವರುಗಳೇ ಪ್ರಧಾನವಾಗಿ ಇಲ್ಲಿ ಯುದ್ಧ ಮಾಡೋದು. ಆಮೇಲೆ ಇರಾವಂತ ಯುದ್ಧ ಮಾಡ್ತಾನೆ, ಅರ್ಜುನನ ಮಗ ಘಟೋತ್ಕಚ ಯುದ್ಧ ಮಾಡ್ತಾನೆ ಇಲ್ಲಿ. ಅಂದರೆ ಇಲ್ಲಿ ಮುಂಚೂಣಿಯ ಯುದ್ಧ ಮಾಡೋರು ಯಾರು ಪಾಂಡವರ ಪಕ್ಷದಲ್ಲಿ ಅಂದರೆ ಇವರೇ. ಕೌರವರ ಪಕ್ಷದಲ್ಲಿ ಮುಂಚೂಣಿ ಯುದ್ಧ ಮಾಡೋರೆಲ್ಲ ಬೇರೆಯವರು, ಅವ್ರ ರಿಲೇಟಿವ್ಸು, ಪಕ್ಕದ ರಾಜ್ಯದವರು, ಗೆಳೆಯರು. ಭೀಷ್ಮ ಮುಂದೆ, ಕರ್ಣ ಮುಂದೆ, ದ್ರೋಣ ಮುಂದೆ, ಶಲ್ಯ ಮುಂದೆ. ಇವ್ರ ಯುದ್ಧ ಮಾಡೋದಿಲ್ಲ ಅಂತಲ್ಲ, ಆದರೆ ಅಲ್ಲಿ ಪ್ರಧಾನವಾಗಿ ಯಾರು ಅಂತ ಕಾಣಿಸ್ಕೊಳ್ಳೋರು ಬೇರೆಯವರು. ಇಲ್ಲಿ ಪ್ರಧಾನವಾಗಿ ಕಾಣಿಸ್ಕೊಳ್ಳೋರು ಅರ್ಜುನ, ಭೀಮ, ನಕುಲ, ಸಹದೇವ, ಉಪಪಾಂಡವರು ಇವರುಗಳೇ ಅಂತ. ಈ ದುರ್ಯೋಧನನ ಸೋಲಿಗೆ ಕಾರಣಗಳೇನು ಅಂತ ಪಟ್ಟಿ ಮಾಡಿದರೆ ಇದೂ ಒಂದು ಹೌದು ಅಂತ. ಈಗ ಇವರನ್ನು ಎದುರಿಸ್ತಾ ಇರೋದು 100 ಜನ ಕೌರವರಲ್ಲ. 100 ಜನ ಕೌರವರಿಗೆ 5 ಜನ ಪಾಂಡವರಿಗೆ ಮುಖಾಮುಖಿ ಯುದ್ಧ ಆಗೋದಿಲ್ಲ ಯುದ್ಧ ಕ್ಷೇತ್ರದಲ್ಲಿ. ಯಾಕೆ ಅಂದರೆ ಪಂಚಪಾಂಡವರ ಸಾಮರ್ಥ್ಯ 100 ಕೌರವರಿಗಿಂತ ಎಷ್ಟೋ ಪಟ್ಟು ಜಾಸ್ತಿ. ಹಾಗಾಗಿ ದುರ್ಯೋಧನ ಉಳಿದವರ ಸಹಕಾರದೊಂದಿಗೆ ಯುದ್ಧ ಮಾಡೋದು ಅನಿವಾರ್ಯ ಅವನಿಗೆ.
ಅವನಿಗೆ ಕೈ ಕೊಟ್ಟಿದ್ದು ಅದೇನೆ, ಪ್ರತಿಯೊಬ್ಬರು ಕೈ ಕೊಡ್ತಾ ಹೋದ್ರು ಅಂತ. ಈಗ ಕರ್ಣ ಮೊದಲ 10 ದಿವಸ ಯುದ್ಧಕ್ಕೆ ಬರಲೇ ಇಲ್ಲ. ಭೀಷ್ಮ, ದ್ರೋಣ, ಶಲ್ಯ ಎಲ್ಲರೂ ಎಲ್ಲೋ ಒಂದು ಕಡೆ ಪಾಂಡವರಿಗೆ ನೆರವಾಗಿ ಬಿಟ್ರು. ಹಾಗಾಗಿ ಅವನು ಯಾರನ್ನ ನಂಬಿಕೊಂಡು ಯುದ್ಧ ಮಾಡ್ತಾ ಇದ್ನೋ ಅವರುಗಳು ಸಂಪೂರ್ಣ ಅವನ ಜೊತೆ ನಿಲ್ಲೋಕ್ಕಾಗಲಿಲ್ಲ. ಇವ್ರಿಗಾಗಲ್ಲ, ಇವರೇ ನಿಂತ್ಕೊಂಡಿದ್ದು. ಉಳಿದವರು ಸಹಕಾರಿಗಳು, ಇವರು ಮುಖ್ಯಸ್ಥರು. ಇನ್ನೊಂದು ಕಡೆಯಲ್ಲಿ ಕಾಂಬೋಜದ ದೊರೆ ಸುದಕ್ಷಿಣ, ಕಾಂಬೋಜದ ದೊರೆ ಇವನ ಜೊತೆಗಿರ್ತಾನೆ, ದುರ್ಯೋಧನನ ಜೊತೆಗೆ. ಅವನ ಜೊತೆಗೆ ಶ್ರುತಕರ್ಮ ಯುದ್ಧ ಮಾಡ್ತಾನೆ. ಶ್ರುತಕರ್ಮ ಅಂದರೆ ಸಹದೇವನ ಮಗ. ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಗುತ್ತೆ ಇನ್ನೊಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಇರಾವಂತ, ಅವನು ಶ್ರುತಾಯುಷ ಅಂತ ಒಬ್ಬ ರಾಜ, ಅವನ ಜೊತೆಗೆ ದ್ವಂದ್ವ ಯುದ್ಧ ಆರಂಭ ಮಾಡ್ತಾನೆ. ಈ ಇರಾವಂತ ಯಾರು ಅಂದರೆ ಅರ್ಜುನನ ಮಗ. ಇವನು ಅರ್ಜುನನಿಗೆ ಉಲೂಪಿಯಲ್ಲಿ ಒಂದು ಮಗು ಆಗಿರುತ್ತಲ್ಲ, ಚಿತ್ರಾಂಗದೆ ಉಲೂಪಿ, ಆಗ ಹಿಂದೆ ಮಣಿಪುರದಲ್ಲಿ. ಇವಳು ನಾಗಕನ್ಯೆ, ಮಣಿಪುರದಲ್ಲಿ ಚಿತ್ರಾಂಗದೆ ಆಯಿತು. ಅದಕ್ಕಿಂತ ಮೊದಲು ಇವನು ಅಲ್ಲಿ ಹರಿದ್ವಾರದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಉಲೂಪಿ ಇವನನ್ನು ಸೆಳ್ಕೊಂಡು ಹೋಗ್ತಾಳಲ್ಲ, ಆ ಕಥೆಯನ್ನು ಹಿಂದೆ ಹೇಳಿದ್ವಿ ನಾವು. ಅದನ್ನು ಗಮನಿಸಬೇಕು. ಅದ್ರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಅದನ್ನು ಕೂಡ ನೀವು ನೋಡಿ. ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ನಾವು ಹಾಕಿರ್ತೀವಿ. ಸೊ ಈ ಎಪಿಸೋಡಲ್ಲಿ ನೋಡ್ತಾ ಇದ್ದರೆ ಯುದ್ಧ ನಿಮಗೆ ಇನ್ನೂ ಜಾಸ್ತಿ ಅರ್ಥ ಆಗ್ತಾ ಹೋಗುತ್ತೆ ಅಂತ. ಆ ಉಲೂಪಿಗೆ ಅಲ್ಲಿ ಒಂದು ದಿವಸ ಇದ್ದಿದ್ದಷ್ಟೇ ಅರ್ಜುನ. ಅಲ್ಲಿ ಒಂದು ರಾತ್ರಿ ಇದ್ದು ಬೆಳಗ್ಗೆ ಹೊರಟು ಬರ್ತಾನೆ. ಅಲ್ಲೊಂದು ಮಗು ಆಗಿರುತ್ತಲ್ಲ, ಅವನು ಇರಾವಂತ, ಅವನು ಬಂದಿರ್ತಾನೆ. ಈಗ ಒಂದು ಪ್ರಶ್ನೆ ಮೊದಲೆಲ್ಲ ಈ ಪ್ರಶ್ನೆ ಎಲ್ಲ ಕಡೆ ಕೇಳ್ತಾರೆ, ಈ ಮಕ್ಕಳುಗಳೆಲ್ಲ ಇವ್ರ ಸಂಪರ್ಕದಲ್ಲಿ ಇದ್ರಾ ಇಲ್ವಾ ಅಂತ. ಭಾಳ ಮುಖ್ಯವಾಗಿ ಕೇಳೋದು ಬಬ್ರುವಾಹನನ ಬಗ್ಗೆ. ಬಬ್ರುವಾಹನ ಯುದ್ಧಕ್ಕೆ ಬಂದಿದ್ನ ಅಂತ ಎಲ್ಲರೂ ಕೇಳ್ತಾರೆ. ಬಬ್ರುವಾಹನ ಬಂದಿರಲಿಲ್ಲ, ಅವನ ಸೈನ್ಯ ಬಂದಿತ್ತು. ಅವನ ಸಾಕು ತಂದೆ ಅಂದರೆ ಅವನ ಅಜ್ಜ ಬಂದಿದ್ದ ಇಲ್ಲಿಗೆ, ಆದರೆ ಬಬ್ರುವಾಹನ ಬಂದಿರಲಿಲ್ಲ. ಪ್ರಾಯಶಃ ಅವನನ್ನು ಬಿಟ್ಟು ಅವನ ಅಜ್ಜ ತಾನು ಸೈನ್ಯ ತಗೊಂಡು ಬಂದಿದ್ದ ಅಂತ ಅನ್ಸುತ್ತೆ. ಬಬ್ರುವಾಹನ ಅಂದರೆ ದಕ್ಷಿಣದ ಕಡೆ ಅಂತ ಹೇಳಿ, ಇಲ್ಲಿ ತಮಿಳ್ನಾಡಿನಲ್ಲಿ ಬರುತ್ತೆ, ತಮಿಳ್ನಾಡು ಪ್ರದೇಶದಲ್ಲಿ ಇದ್ದಿದ್ದವನು, ಚಿತ್ರಾಂಗದೆಯ ಮಗ. ಆದರೆ ಇವರೆಲ್ಲ ಬಂದಿದ್ದರು. ಘಟೋತ್ಕಚ ಬಂದಿದ್ದ, ಇಲ್ಲಿ ಇರಾವಂತ ಕಾಣಿಸ್ಕೊಳ್ತಾನೆ, ಇವನು ಬಂದಿದ್ದ ಅಂತ. ಈ ಇರಾವಂತ ಮತ್ತು ಶ್ರುತಾಯುಷರ ನಡುವೆ ಯುದ್ಧ ಆರಂಭ ಆಗತ್ತೆ. ಇನ್ನು ಕೌರವರ ಪಾಳೆಯದಲ್ಲಿ ವಿಂದ ಅನುವಿಂದ ಅಂತ ಇಬ್ಬರು ಅವಂತಿಯ ರಾಜಕುಮಾರರವರಿಬ್ಬರು, ಅವರಿಬ್ಬರು ಕುಂತಿಭೋಜನ ಜೊತೆಗೆ ಯುದ್ಧ ಆರಂಭ ಮಾಡ್ತಾರೆ. ಕುಂತಿಭೋಜ ಅಂದ್ರೆ ಕುಂತಿಯ ತಂದೆ. ಹೌದು, ಕುಂತಿಯ ತಂದೆ. ಅವನ ಜೊತೆಗೆ ಯುದ್ಧ ಆರಂಭ ಮಾಡ್ತಾರೆ. ಅವನು ಮತ್ತು ಅವನ ಮಗ ಇಬ್ಬರು ಇವ್ರ ಜೊತೆಗೆ ಯುದ್ಧ ಮಾಡ್ತಾರೆ, ವಿಂದ ಮತ್ತು ಅನುವಿಂದ ಅವ್ರ ಜೊತೆಗೆ. ಅದರಲ್ಲಿ ಅನುವಿಂದ ಮತ್ತು ಕುಂತಿಭೋಜನ ನಡುವೆ ಯುದ್ಧ ನಡೆಯುತ್ತೆ. ವಿಂದ ಮತ್ತು ಕುಂತಿಭೋಜನ ಮಗನ ಜೊತೆಗೆ ಯುದ್ಧ ನಡೆಯುತ್ತೆ. ಓಕೆ, ತಾತಂದ್ರೆಲ್ಲ ಬಂದ್ಬಿಟ್ಟಿದಾರಲ್ಲ ಸರ್? ಹೌದು ಅಲ್ವಾ, ಇಲ್ಲೇನು ಯುದ್ಧದಲ್ಲಿ ಎಲ್ಲರೂ ಬರಲೇಬೇಕು ಅನ್ನೋ ಥರ ಒಂಥರ ಅಲ್ವಾ? ಮತ್ತು ಅವರೊಂಥರ ನಿವೃತ್ತರಾಗ್ತಾ ಇರಲಿಲ್ಲ, ಅವರಿಗೆ ಸಾಮರ್ಥ್ಯ ಯಾವುದೂ ಕಡಿಮೆ ಆಗ್ತಾ ಇರ್ತಿರ್ಲಿಲ್ಲ. ತುಂಬ ಜನ 3-4 ತಲೆಮಾರಿನವರು ಈ ಇದರಲ್ಲಿ ಕಾಣ್ತಾರೆ, ಎರಡೂ ಕಡೆಗೂ ಕಾಣ್ತಾರೆ. ಭೀಷ್ಮ ದ್ರೋಣ ಮಾತ್ರ ಅಲ್ಲ ಅಂತ. ಓಕೆ, ಆಮೇಲೆ ವಯಸ್ಸಲ್ಲಿ ನನ್ನ ಸಮಾನವಾಗಿರೋರ ಜೊತೆಗೆ ನಾನು ಹೋಗ್ಬೇಕನ್ನೋದು ಇಲ್ಲ. ಇಲ್ಲ ಇಲ್ಲ ಇಲ್ಲ. ಈಗ ಯಾರು ಈ ಉಪಪಾಂಡವರ ಜೊತೆಗೆ ಅವ್ರು ಬರೋದು, ಅದೇ ಇಲ್ಲಿ ಅವಂತಿ ದೇಶದ ರಾಜಕುಮಾರರ ಜೊತೆಗೆ ಕುಂತಿಭೋಜನ ಯುದ್ಧ, ಮೊಮ್ಮಕ್ಕಳ ಜೊತೆಗೆ ಆಡ್ದಂಗೆ ಆಕ್ಚುಲಿ ಅಲ್ವಾ? ಹೌದು. ಈಗಲೂ ಯುದ್ಧ ಭೂಮಿಯಲ್ಲೂ ಈಗ ಇಷ್ಟೊಂದು ತಲ್ದಿದ್ರು 1-2 ತಲೆಮಾರಿನವರು ಯುದ್ಧ ಭೂಮಿಯಲ್ಲಿ ಇರ್ತಾರಲ್ವ. ಈಗ ರಿಟೈರ್ಡ್ ಹತ್ರಕ್ಕೆ ಬಂದಿರೋನೊಬ್ಬ, ಈಗ ಜಾಯಿನ್ ಆಗಿರೋನೊಬ್ಬ ಅಂತ ತಗೊಂಡ್ರೆ, ಒಬ್ಬ ತಂದೆಯ ವಯಸ್ಸಿನವನು ಒಬ್ಬ ಮಗನ ವಯಸ್ಸಿನವನು ಅನ್ನೋ ಥರ ಆಗಿರುತ್ತಲ್ಲ. ಅಷ್ಟು ಆಗಿರೋದಿಲ್ಲ ಜಾಸ್ತಿ, ಸೈನ್ಯದಲ್ಲಿ ಇದು ಬೇಗ ಅಲ್ಲ ನಿವೃತ್ತಿ. ಆದ್ರೂ ಆ 2 ತಲೆಮಾರಿನ ಜನಗಳಲ್ಲಿ ಇರ್ತಾರೆ, ಅವ್ರು ಎದುರು ಬೆದರಾಗ್ತಾರೆ. ಇಲ್ಲಿ ಇನ್ನೂ ಜಾಸ್ತಿ ಇದು ಕಾಣಿಸುತ್ತೆ. ಆಮೇಲೆ ಯುದ್ಧ ಮಾಡದೇ ಇರೋರು ಯಾರೂ ಇಲ್ಲ ಅಂತ ಅನ್ಸುತ್ತಲ್ಲ. ಆಗ ಅಲ್ಲಿ ಯುದ್ಧಕ್ಕೆ ಹೋಗದೆ ಇರೋರು ಯಾರೂ ಇಲ್ಲ ಅನ್ನೋ ಥರನೇ ಆಗ್ಬಿಟ್ಟಿತ್ತು, ಎಲ್ಲರೂ ಯುದ್ಧಕ್ಕೆ ಹೋಗ್ಬಿಟ್ಟಿತ್ತು. ಅದು ಜಾಗತಿಕವಾಗಿ ಯುದ್ಧ ಅನ್ನೋದು ಒಂಥರದ ಹವಾ ಎಬ್ಸುತ್ತದು. ಈಗ ವಿಶ್ವ ಯುದ್ಧಗಳಾಗತ್ತಲ್ಲ, ಇದು ಇಲ್ಲಿ 2 ಆಯ್ತಲ್ಲ, ಮೊದಲನೇ ಮಹಾಯುದ್ಧ, 2ನೇ ವಿಶ್ವ ಮಹಾಯುದ್ಧ, 3ನೇದು ಆಗತ್ತಾ ಅಂತ ಕಾತ್ಕೊಂಡು ಕುಳಿತುಕೊಂಡಿದ್ದೀವಲ್ಲ ನಾವು. ಯುದ್ಧ ಆದಾಗ ಎಲ್ಲರೂ ಎದ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಹೋಗೋದಕ್ಕೆ ಅವರವರದ್ದೇ ಕಾರಣ ಇರುತ್ತೆ. ಒಂದು ಇನ್ಯಾರದೋ ಒಬ್ಬನ ಮರ್ಜಿ ಇರುತ್ತೆ, ಹೋಗಲೇಬೇಕಾಗತ್ತೆ. ಆ ಗುಂಪಲ್ಲಿ ಇರ್ತಾರೆ, ಅದರಿಂದ ಯುದ್ಧ ಮಾಡಬೇಕಾಗತ್ತೆ. ಇನ್ಯಾರಿಗೋ ತನ್ನ ವಿರೋಧಿ ಅಲ್ಲಿರ್ತಾನೆ, ಇಲ್ಲಿ ಹೋಗಿ ಹೊಡೆದು ಬರೋಣ ಅಂತ ಹೋಗ್ತಾನೆ. ಹಾಗಾಗಿ ಸ್ವಂತ ಲಾಭ ಇದೆಯೋ ಇಲ್ವೋ, ಇಡೀ ವಿಶ್ವವೇ ಯುದ್ಧಕ್ಕೆ ನಿಂತಾಗ ಹೆಚ್ಚಿನ ದೇಶಗಳೆಲ್ಲ ಹೋಗಿಬಿಡ್ತವೆ. ಕರೆಕ್ಟ್. ಇನ್ನು ಕೇಕಯದ ರಾಜರುಗಳು, ಕೇಕಯದಲ್ಲಿ 5 ಜನ ಅವರು ಅಣ್ಣ ತಮ್ಮಂದಿರು 5 ಜನ ಬಂದಿರ್ತಾರೆ. ಅವರು ಪಾಂಡವರ ಪರವಾಗಿರ್ತಾರೆ. ಅವರು 5 ಜನ ಗಾಂಧಾರರ ಜೊತೆಗೆ ಯುದ್ಧ ಮಾಡ್ತಾರೆ. ಗಾಂಧಾರ ಅಂದರೆ ಶಕುನಿಯ ಇದು, ಅಲ್ಲಿ 5 ಜನ ಶಕುನಿಯ ಸಹೋದರರ 5 ಜನರ ಜೊತೆಗೆ ಕೇಕೆಯವರ ಒಂದು ಕಡೆ ಯುದ್ಧ ನಡೆಯುತ್ತೆ. ಇನ್ನೊಂದು ಕಡೆಯಲ್ಲಿ ವೀರಬಾಹು ಅಂತ
ಅವನು ದುರ್ಯೋಧನ ತಮ್ಮ, ಕೌರವರಲ್ಲೊಬ್ಬ. ಅವನಿಗೂ ಮತ್ತು ಉತ್ತರನಿಗೂ ಯುದ್ಧ ಆರಂಭ ಆಗತ್ತೆ. ವಿರಾಟನ ಮಗ ಉತ್ತರನಿಗೂ ಯುದ್ಧ ಆರಂಭ ಆಗತ್ತೆ. ಇನ್ನೊಂದು ಕಡೆ ಛೇದಿಯ ದೊರೆಗೂ ಉಲೂಕನಿಗೂ ದ್ವಂದ್ವ ಯುದ್ಧ ಆರಂಭ ಆಗತ್ತೆ. ಉಲೂಕ ಅಂದರೆ ಶಕುನಿಯ ಮಗ. ಓಕೆ, ಶಕುನಿಯ ಮಗ. ಅವರಿಬ್ಬರಿಗೆ ಒಂದು ಯುದ್ಧ ಆರಂಭ ಆಗತ್ತೆ. ಅವನು ಹಿಂದೊಂದ್ಸಲ ಇದಕ್ಕೆ ಹೋಗಿದ್ದ, ಸಂಧಾನಕ್ಕೆ ಅವನೊಂದ್ಸಲ ರಾಯಭಾರಿಯಾಗಿ ಹೋಗಿದ್ದ. ಅವರಿಬ್ಬರ ನಡುವೆ ಒಂದು ಯುದ್ಧ ಆರಂಭ ಆಗತ್ತೆ. ಹೀಗೆ ಅಲ್ಲಲ್ಲಿ ದ್ವಂದ್ವ ಯುದ್ಧಗಳ ಆರಂಭ ಆಗುತ್ತೆ. ವ್ಯಾಸರು ಹೇಳ್ತಾರೆ, ಏವಂ ದ್ವಂದ್ವ ಸಹಸ್ರಾಣಿ ರಥವಾರಣ ವಾಜಿನಾಂ ಪದಾತೀನಾಂಚ ಸಮರೆ ತವತೇಶಾಂಚ ಸಂಕುಲಂ ಅಂತ. ಸಾವಿರಾರು ದ್ವಂದ್ವ ಯುದ್ಧಗಳ ಆರಂಭ ಆಗ್ಬಿಟ್ಟು ಹೀಗೆ ಅಂತ. ಅಂದರೆ ಇದೆಲ್ಲ ನಾವೀಗ ಗುರುತಿಸಬಹುದಾದ ರಾಜರುಗಳ ನಡುವೆ. ಒಂದು ಸೇನೆ ಅಂದರೆ ಆ ಸೇನೆಯಲ್ಲಿ ಎಷ್ಟೋ ಜನ ಬೇರೆ ಬೇರೆ ಹಂತದ ಅಧಿಕಾರಿಗಳಿರ್ತಾರಲ್ಲ, ಅವರವರುಗಳ ನಡುವೆ ಯುದ್ಧ ಆರಂಭ ಆಗುತ್ತೆ. ಕಾಲಾಳುಗಳ ಜೊತೆಗೆ ಯುದ್ಧ ಆರಂಭ ಆಗುತ್ತೆ, ಅಶ್ವಾರೋಹಿಗಳ ಜೊತೆಗೆ ಯುದ್ಧ ಆರಂಭ ಆಗುತ್ತೆ, ಗಜಾರೋಹಿಗಳ ಜೊತೆಗೆ ಆರಂಭ ಆಗುತ್ತೆ. ಹೀಗೆ ಎಲ್ಲಿ ನೋಡಿದರೂ ದ್ವಂದ್ವ ಯುದ್ಧಗಳು, ಸಾವಿರ ದ್ವಂದ್ವ ಯುದ್ಧಗಳು ಕಾಣಿಸ್ಕೊಳ್ಳುತ್ತೆ. ಆರಂಭದಲ್ಲಿ ಇದು ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತಂತೆ. ಮುಹೂರ್ತಮಿವ ತದ್ಯುದ್ಧ ಮಾಸೀನ್ ಮಧುರ ದರ್ಶನಂ ತತ ಉನ್ಮತ್ತವದ್ರಾಜ ನಪ್ರಾಜ್ಞಾಯತ ಕಿಂಚನ ಅಂತ. ಸ್ವಲ್ಪ ಹೊತ್ತು ಬಹಳ ಚಂದ ಇತ್ತಂತೆ ನೋಡೋದಕ್ಕೆ. ಅದಾದಮೇಲೆ ಹುಚ್ಚಿಡ್ದಂಗೆ ಕಾಣ್ತಾ ಇತ್ತಂತೆ. ಉನ್ಮತ್ತವತ್ ಅಂತ ಹೇಳ್ತಾನೆ, ಉನ್ಮಾದ ಅಂತ. ಅಂದರೆ ಮೊದಲು ಒಂದು ತರಹದಲ್ಲಿ ಏನೋ ಮಾಡ್ತಾ ಇದ್ರು, ಆಮೇಲೆ ಯುದ್ಧದ ಹುಚ್ಚೆ ಹಿಡಿತವರಿಗೆ ಅಂತ. ಹಾಗೆ ಉನ್ಮಾದ ಬಂದಂತೆ ಯುದ್ಧ ಆರಂಭ ಆಯಿತು. ಸೊ ಯುದ್ಧ ಅಂದ್ರೆ ಹುಚ್ಚು ಅಂತ ಆಗುತ್ತೆ ಫೈನಲಿ. ಸೊ ಮೊದಲನೇ ದಿನದ ಯುದ್ಧ ಇನ್ನೂ ಮುಗ್ದಿಲ್ಲ. ಓಕೆ. ಸೊ ಇಲ್ಲಿ ದ್ವಂದ್ವ ಯುದ್ಧಗಳು ಅಂದರೆ ಆಯಾ ವೀರರು ಮತ್ತು ಅವರ ತುಕಡಿಗಳ ಮಧ್ಯೆ ನಡೆಯುವಂಥ ಯುದ್ಧ. ಯಾರ್ಯಾರು ಭಾಗವಹಿಸಿದ್ರು, ಯಾರೆಲ್ಲ ಶುರು ಮಾಡಿದ್ರು ಅನ್ನೋದನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ನೋಡಿದ್ವಿ. ಸೊ ಇದನ್ನು ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಮಹಾಭಾರತ ರಹಸ್ಯಗಳಲ್ಲಿ ಮಹಾಭಾರತದ ಯುದ್ಧಕ್ಕೆ ನಾವು ಬಂದು ನಿಂತ್ಕೊಂಡಿದ್ದೀವಿ. ಅದರ ಮೊದಲನೇ ದಿನದಲ್ಲಿದ್ದೀವಿ. ಈ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ನೋಡ್ತಾರಿ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರಿ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ನಮ್ಮ ಗುರೂಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ, ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರೂಜಿ.